ಹಾಯ್ ಫ್ರೆಂಡ್ಸ್, ನಾವೆಲ್ಲರೂ ಇಲ್ಲಿ IPL ಕ್ರಿಕೆಟ್ ನೋಡ್ತಾ ಟೈಮ್ ಪಾಸ್ ಮಾಡುವಾಗ್ಲೇನೆ ಚೀನಾ ಒಂದು ಹೊಸ ರೂಲ್ಸ್ ಪಾಸ್ ಮಾಡಿದೆ. ಅದೇನಪ್ಪಾ ಅಂದ್ರೆ ನೋ ಡಿಗ್ರಿ ನೋ ಅಡ್ವೈಸ್ ಅಂತ. ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಿರ್ತಾರೆ ನೋಡಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಆಮೇಲೆ ಟಿಕ್ ಟಾಕ್, ಸೊ ಈ ತರ ಎಲ್ಲ ವಿಡಿಯೋ ಮಾಡೋರು ಮಸ್ಟ್ ಅಂಡ್ ಶುಡ್ ಆಗಿ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕಂತ. ಜಿಮ್, ಎಜುಕೇಶನ್ ಮತ್ತೆ ಆಮೇಲೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫೈನಾನ್ಷಿಯಲ್ ಆಗಿ ಏನಾದ್ರು ಅಡ್ವೈಸ್ ಕೊಡ್ಬೇಕಂದ್ರೆ ಅವ್ರಿಗೆ ಪ್ರಾಪರ್ ಆಗಿ ನಾಲೆಜ್ ಇರ್ಬೇಕಂತ. ಸೊ ಇದರಿಂದಾಗಿ ಚೀನಾದಲ್ಲಿ ಮೋರ್ ದೆನ್ 20 ಬಿಲಿಯನ್ ಪೀಪಲ್ ತಮ್ಮ ಜಾಬ್ ನ ಕಳ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ತರ ರೂಲ್ಸ್ ನಮ್ಮ ಭಾರತದಲ್ಲಿ ತಂದ್ರೆ ಯಾವ ತರ ಇರುತ್ತೆ? ಈ ತರ ರೂಲ್ಸ್ ಏನಾದ್ರು ಇಂಡಿಯಾದಲ್ಲಿ ತಂದ್ರೆ ಮೋರ್ ದೆನ್ 50 crore ಪೀಪಲ್ ತಮ್ಮ ಕೆಲಸವನ್ನ ತಾವು ಕಳ್ಕೊಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ತರ ರೂಲ್ಸ್ ರಾಜಕಾರಣಿಗಳು ತಂದ್ರೆ ಬೆಸ್ಟ್ ಅಲ್ವಾ ಫ್ರೆಂಡ್ಸ್? ಈ ತರ ರೂಲ್ಸ್ ಏನಾದ್ರು ನಮ್ಮ ರಾಜಕಾರಣಿಗಳಿಗೆ ತಂದ್ರೆ ಯಾವ ತರ ಇರುತ್ತೆ? ಅರ್ಧಕ್ಕರ್ಧ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಅರ್ಧಕ್ಕರ್ಧ ಎಲ್ಲ ಖಾಲಿ.